ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ನಿಮ್ಮ ಸ್ಕಿನ್ ಕೂಡ ಕೊರಿಯೋನೋ ರೀತಿ ಗ್ಲೋನೆಸ್ ಬರಬೇಕಂದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿ. ನಿಮ್ಮ ಸ್ಕಿನ್ ಕೂಡ ಹೊಳಪು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್, ಡಲ್ನೆಸ್, ಅದ್ರ ಜೊತೆಗೆ ನಿಮ್ಮ ಮುಖ ಜಾಸ್ತಿನೇ ಬಿಸಿಲಿಗೆ ಹೋಗಿ ಬಂದಮೇಲೆ ತುಂಬಾ ಕಪ್ಪಾಗ್ತಾ ಇರುವಂಥ ಸಮಸ್ಯೆ ಇದ್ದರೂ ಕೂಡ ಇದನ್ನು ಯೂಸ್ ಮಾಡಿದರೆ ಸಾಕು, ಗಾಜಿನ ರೀತಿ ಹೊಳಪು ಬರುತ್ತೆ. ಹಾಗಾದರೆ ನೋಡಿ, ಫಸ್ಟು ತೊಗೊಳ್ತಾ ಇರೋಂಥದ್ದು ಅರಿಶಿನ ನೋಡಿ ಆಯುರ್ವೇದಿಕ್ನಲ್ಲಿ ತುಂಬಾ ಬೆಸ್ಟ್ ಅನ್ಬೋದು. ಹಾಗೆ ಮನೆ ಮದ್ದು ತುಂಬಾ ಒಳ್ಳೆಯದು. ಇದನ್ನು ನಾವು ಸ್ಕಿನ್ನಿಗೆ ಬಳಸೋದ್ರಿಂದ ನಮ್ಮ ಸ್ಕಿನ್ನು ಹೊಳಪು ಬರುತ್ತೆ, ಡಲ್ನೆಸ್ ಕಡಿಮೆ ಆಗುತ್ತೆ, ಅದ್ರ ಜೊತೆ ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ. ಇದು ಎಲ್ಲದಕ್ಕೂ ಕೂಡ ಯೂಸ್ ಆಗುವಂಥದ್ದು ಅರಿಶಿನ ನೋಡಿ. ಹಾಗಾದರೆ ನಾನು ಇವಾಗ ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಯಾವ ರೀತಿಯಾಗಿ ಮುಖಕ್ಕೆ ಯೂಸ್ ಎಲ್ಲ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೀವೇನಾದರೂ ಫಾಲೋ ಮಾಡಿಬಿಟ್ರೆ ಸಾಕು, ನಿಮಗೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇವಾಗ ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಜೊತೆಗೆ ಮತ್ತೊಂದು ತೊಗೊಳ್ತಾ ಇರೋಂಥದ್ದು ಫೇರ್ ಆ್ಯಂಡ್ ಲವ್ಲಿ. ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ತೀರಾ. ಯಾರೆಲ್ಲ ಯೂಸ್ ಮಾಡದೇ ಇರೋರು ಕೂಡ ಖಂಡಿತವಾಗಿ ಇದನ್ನು ನೋಡಿದ ತಕ್ಷಣ ತಂದೆ ಟ್ರೈ ಮಾಡಬೇಡಿ. ಇವಾಗ ನೋಡಿ, ಮುಖ ವಾಶ್ ಮಾಡ್ಕೊಂಡ್ಮೇಲೆ ಫೇರ್ ಆ್ಯಂಡ್ ಲವ್ಲಿ ಖಂಡಿತವಾಗಿ ಬಳಸೋರು ಇರ್ತಾರೆ. ಆವಾಗ ಬಳಸೋದು ಕೂಡ ಅದು ರೀತಿಯಾಗಿ ಕೂಡ ಒಳ್ಳೆಯದು. ಇವಾಗ ನಾನು ಈ ರೀತಿಯಾಗಿ ತೋರಿಸ್ತಾ ಇದ್ದೀನಲ್ಲ, ಇದು ರೀತಿಯಾಗಿ ಕೂಡ ನೀವು ಬಳಕೆ ಮಾಡಿದ್ರೆ ಸಾಕು, ನಿಮ್ಮ ಮುಖದ ಹೊಳಪು ನೋಡ್ಬೋದು. ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ಫಸ್ಟು ಹಾಕ್ತಾ ಇರೋಂಥದ್ದು ಫೇರ್ ಆ್ಯಂಡ್ ಲವ್ಲಿ ನೋಡಿ. ನಿಮ್ಮ ಮುಖಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಫೇರ್ ಆ್ಯಂಡ್ ಲವ್ಲಿ ಇದರಲ್ಲಿ ಯೂಸ್ ಮಾಡಬೇಕು. ಆಮೇಲೆ ತೊಗೊಳ್ತಾ ಇರೋಂಥದ್ದು ಪೌಂಡ್ಸ್ ಪೌಡರ್ ತೊಗೊಳ್ತಾ ಇದ್ದೀನಿ. ಪೌಂಡ್ಸ್ ಪೌಡರ್ ಯಾಕಪ್ಪ ಅಂದರೆ, ಒಬ್ಬರು ಸ್ಕಿನ್ ತುಂಬಾ ಆಯಿಲಿ ಇರುತ್ತೆ. ಹಾಗಾಗಿ ಅವ್ರ ಆಯಿಲಿ ಸ್ಕಿನ್ನನ್ನು ಡ್ರೈನೆಸ್ ಮಾಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದಕ್ಕೆ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಪೌಂಡ್ಸ್ ಪೌಡ್ರ್ ಸೇರಿಸೋದ್ರಿಂದ ಎಷ್ಟೇ ಆಯಿಲಿ ಸ್ಕಿನ್ ಇದ್ದರೂ ಕೂಡ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ಹಾಕ್ತಾ ಇರೋದು ಅರಿಶಿನ ನೋಡಿ. ನಿಮಗೆ ಹೇಳಿದ್ದೀನಲ್ವ, ಮನೆ ಮದ್ದು ಥರ ಯೂಸ್ ಮಾಡುವಂಥದ್ದು ಬೆಸ್ಟ್ ಮನೆ ಮದ್ದು ಅಂದರೆ ಅರಿಶಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಯಾವುದೇ ಫೇಶಿಯಲ್ ಹೊರಗಡೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಮಾಡ್ಕೊಂಡು ಬರ್ತೀವಿ, ಕೆಮಿಕಲ್ ಫೇಶಿಯಲ್ಗಳು. ಅದೇ ಮನೆಯಲ್ಲಿ ಮಾಡಿಕೊಂಡ್ರೆ ನ್ಯಾಚುರಲಾಗಿ ಮನೆ ಮದ್ದು ಥರ ಯೂಸ್ ಮಾಡುವಂಥದ್ದು. ಹಾಗೆ ನಮಗೆ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಸಿಗುತ್ತೆ. ಇವಾಗ ಇದಕ್ಕೆ ಹಾಕ್ತಾ ಇರೋಂಥದ್ದು ಗುಲಾಬ್ ಜಲ್ ನೋಡಿ. ಗುಲಾಬ್ ಜಲ್ ಕೂಡ ಸ್ಕಿನ್ನನ್ನು ತುಂಬಾ ಚೆನ್ನಾಗಿ ಡ್ರೈನೆಸ್ ಆಗಲಿ ತುಂಬಾ ಸಾಫ್ಟ್ನೆಸ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಮುಖದ ಮೇಲೆ ಏನೆಲ್ಲ ಸಮಸ್ಯೆ ಆದರೂ ಕೂಡ ಅದು ಕೂಡ ರಿಮೂವ್ ಮಾಡುತ್ತೆ. ಇವಾಗ ನೋಡಿ, ನಾನು ಇದಕ್ಕೆ ಗುಲಾಬ್ ಜಲ್ ಸೇರಿಸ್ಕೊಂಡು ಇದನ್ನು ಫೇಸ್ ಪ್ಯಾಕನ್ನು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋದರೆ ಒಂಥರ ಕ್ರೀಮಿ ಥರ ರೆಡಿ ಆಗುತ್ತೆ. ಅಲ್ಲಿವರೆಗೂ ಕೂಡ ಇದನ್ನು ರೆಡಿ ಮಾಡ್ಕೋಬೇಕು. ಇವಾಗ ಪೂರ್ತಿಯಾಗಿ ಇದು ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನಾನು ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ಹೇಳ್ತೀನಿ. ಇವಾಗ ನೋಡಿ, ಆಯಿಲಿ ಸ್ಕಿನ್ ಇರೋರಿಗೆ ಡ್ರೈನೆಸ್ ಬೇಕು. ಹಾಗೆ ನೋಡಿ, ಜಾಸ್ತಿ ಡ್ರೈ ಸ್ಕಿನ್ ಇರೋರಿಗೆ ಆಯಿಲಿ ಸ್ವಲ್ಪ ಮುಖದ ಮೇಲೆ ಜಾಸ್ತಿ ಡ್ರೈನೆಸ್ ಇದ್ದರೆ ಸ್ವಲ್ಪ ಮುಖ ಕೂಡ ಸಾಫ್ಟಾಗಿರ್ಬೇಕಂದ್ರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಳ್ಳಿ. ಯಾಕಂದರೆ ಯಾರ್ಯಾರ ಸ್ಕಿನ್ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವು ಎರಡೂ ರೀತಿಯಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದಕ್ಕೆ ನೋಡ್ತಾ ಇರ್ಬೋದು, ಇವಾಗ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಪೂರ್ತಿಯಾಗಿ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಫೇಸ್ ಪ್ಯಾಕ್ ರೆಡಿ ಆಯಿತು. ಈ ಫೇಸ್ ಪ್ಯಾಕನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ತೋರಿಸ್ತಾ ಇರೋಂಥದ್ದು ನೋಡಿ, ನನ್ನ ಕೈ ಎಷ್ಟು ನೋಡ್ತಾ ಇರ್ಬೋದು ಕಪ್ಪಾಗಿದೆ, ಹಾಗೆ ತುಂಬಾ ಡ್ರೈ ಆಗಿದೆ. ಮತ್ತು ನೋಡ್ತಾ ಇರ್ಬೋದು, ಬಿಸಿಲಿಗೆ ಹೋದ್ಮೇಲೆ ತುಂಬಾ ನಮ್ಮ ಕೈಗಳು ತುಂಬಾ ಏನಾಗುತ್ತೆ ಅಂದರೆ ಟ್ಯಾನ್ ಆಗುತ್ತೆ. ಅದೆಲ್ಲನೂ ಕೂಡ ರಿಮೂವ್ ಮಾಡಿಬಿಡುತ್ತೆ ನೋಡಿ. ತೋರಿಸ್ತೀನಿ ನಿಮಗೆ ರಿಸಲ್ಟು. ಇವಾಗ ಪೂರ್ತಿಯಾಗಿ ಫೇಸ್ ಪ್ಯಾಕನ್ನು ನನ್ನ ಕೈ ಮೇಲೆ ಈ ಥರ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು. ಇದೇ ಸೇಮ್ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಕೂಡ ನೀವು ಇದನ್ನು ಫಾಲೋ ಮಾಡಿ. ಇದನ್ನು ಮಾಡುವಾಗ ಸ್ವಲ್ಪ ರಾತ್ರಿ ಹೊತ್ತಿಗೆ ಮಲ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ನೀವು ಮಾಡಿಕೊಂಡು ಮುಖ ವಾಶ್ ಮಾಡಿ ಮಲ್ಕೊಂಡ್ರೆ ಮುಖಕ್ಕೂ ಕೂಡ ರಿಲ್ಯಾಕ್ಸ್ ಸಿಗುತ್ತೆ. ಹಾಗೆ ನಮ್ಮ ಮುಖ ಬೆಳಗ್ಗೆವರೆಗೆ ಗ್ಲೋನೆಸ್ ಬರುತ್ತೆ. ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಂದ್ರೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಒಂದು ಹಾಫ್ ಆನ್ ಅವರ್ 1 ಗಂಟೆಗಳ ಮುಂಚೆ ಟ್ರೈ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಕೈ ಪೂರ್ತಿಯಾಗಿ ನಾನೆಲ್ಲನೂ ಕೂಡ ಮಸಾಜ್ ಮಾಡಿದಾಯಿತು. ಮತ್ತು ಇವಾಗ ನಾನು ತೊಗೊಳ್ತಾ ಇರೋಂಥದ್ದು ಉಗುರು ಬೆಚ್ಚಗೆ ನೀರು ನೋಡಿ. ಸ್ವಲ್ಪ ಉಗುರು ಬೆಚ್ಚಗೆ ನೀರಿರಬೇಕು. ಯಾಕಂದರೆ ಉಗುರು ಬೆಚ್ಚಗೆ ನೀರಲ್ಲಿ ನಾವು ಕ್ಲೀನ್ ಮಾಡಿದ್ರೆ ನಮ್ಮ ಸ್ಕಿನ್ ಟ್ಯಾನ್ ಎಷ್ಟೇ ಇರಲಿ ಅದೆಲ್ಲ ಕೂಡ ರಿಮೂವ್ ಮಾಡಿಬಿಡುತ್ತೆ. ಹಾಗಾಗಿ ನಾನಿವಾಗ ಉಗುರು ಬೆಚ್ಚಗೆ ನೀರಲ್ಲಿ ಈ ಥರ ಪೂರ್ತಿಯಾಗಿ ಕೈ ವಾಶ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಕೈ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂತಂದರೆ. ಅರಿಶಿನ ನಮ್ಮ ಸ್ಕಿನ್ನು ತುಂಬಾ ಗ್ಲೋನೆಸ್ ಕೊಡುತ್ತೆ. ನಮ್ಮ ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀವಿ, ಎಲ್ಲ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ನೆಸ್ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ನೀವೇನಾದರೂ ಬಳಕೆ ಮಾಡಿ ನೋಡಿ, ನಿಮ್ಮ ಸ್ಕಿನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಇವಾಗ ಇದು ಕೈ ಪೂರ್ತಿಯಾಗಿ ವಾಶ್ ಮಾಡ್ಕೊಂಡಾಯಿತು. ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡು ತಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಶೈನ್ ಬಂತಂತ. ನನ್ನ ಕೈ ಎಷ್ಟೆಲ್ಲ ಟ್ಯಾನ್ ಆಗಿರೋಂಥದ್ದೆಲ್ಲ ಕೂಡ ರಿಮೂವ್ ಆಗ್ತು. ಇವಾಗ ತೋರಿಸ್ತೀನಿ ನೋಡಿ, ಆ ಕೈಗೆ ಈ ಕೈಗೆ ಎಷ್ಟು ವ್ಯತ್ಯಾಸ ಅಂತ ನೋಡಿ.
ಆ ಕೈ ಮೇಲೆ ನೋಡಿ ಎಷ್ಟೆಲ್ಲ ಟ್ಯಾನ್ ಇದೆ, ಈ ಕೈ ನೋಡಿ ಎಲ್ಲನೂ ಕೂಡ ರಿಮೂವ್ ಆಯಿತು. ಹಾಗಾದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯಾಗಿ ಬ್ಯೂಟಿಫುಲ್ ಟಿಪ್ಸ್ ತರ್ತಾ ಹೋಗ್ತೀನಿ, ನೀವು ಕೂಡ ಖಂಡಿತವಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.